9th question. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾನೆ, ABCD is a trapezium in which AB parallel to DC and its diagonal intersect each other at the point O. Show that AO by BO is equal to CO by DO. ಓಕೆ, ಇಲ್ಲಿ ಅವನು ಡಯಾಗ್ರಾಮ್ ಕೊಟ್ಟಿಲ್ಲ, ನಾವೇ ಡಯಾಗ್ರಾಮ್ ಹಾಕೋಬೇಕು. ಓಕೆ, ABCD is ಏನು ಟ್ರೆಪೀಸಿಯಂ. ಓಕೆ, ನಾವು ಟ್ರೆಪೀಸಿಯಂ ಶೇಪಲ್ಲಿ ಒಂದು ಡಯಾಗ್ರಾಮ್ ಹಾಕೋಣ. ಓಕೆ, ಸೊ ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಅನ್ಕೋಣ. ಓಕೆ, ಎ ಬಿ ಪ್ಯಾರಲಲ್ ಟು ಡಿ ಸಿ ಒಂದು. ಓಕೆ, ಆಮೇಲೆ ಏನು ಕೊಟ್ಟಿದ್ದಾನೆ, ಅಂಡ್ ಇಟ್ಸ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ ದ ಪಾಯಿಂಟ್ ಓ. ಓಕೆ, ಸೊ ಈಗ ಇದ್ರ ಡಯಾಗ್ನಲ್ ಬರಿತೀನಿ, ಆಮೇಲೆ ಇದ್ರ ಡಯಾಗ್ನಲ್ ಬರಿತೀನಿ. ಓಕೆ, ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾರಂತೆ, ಓ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಾರಂತ ಕೊಟ್ಟಿದ್ದಾರೆ. ಓಕೆ, ಈಗ ಸೊ ಗಿವನ್ ಏನೇನಂತ ಬರ್ದ್ಬಿಡೋಣ. ಗಿವನ್ ಏನು ಮೇನು, ABCD is a trapezium. ಓಕೆ, ಅದರಲ್ಲಿ ಪ್ಯಾರಲಲ್ ಏನು, AB ಪ್ಯಾರಲಲ್ ಟು DC. ಓಕೆನಾ, ನೆಕ್ಸ್ಟ್ ಈಗ ಟು ಪ್ರೂವ್ ಏನು ಮಾಡಬೇಕು, ಟು ಪ್ರೂವ್ ಏನು ಮಾಡೋದಾನೆ, AO by BO. ಓಕೆ, ಏನು ಕೊಡಿದ್ದಾನೆ, AO by BO is equal to CO by DO ಅಂತ ಕೊಡಿದ್ದಾನೆ. ಓಕೆನಾ, ಈಗ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಾವೀಗ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಓಕೆ, ಕನ್ಸ್ಟ್ರಕ್ಷನ್ ಅಂದ್ರೆ ನಾವೇ ಕೆಲವೊಂದು ಪಾಯಿಂಟ್ ತಗೋಬೇಕು. ಓಕೆ, ಈಗ ಎಕ್ಸಾಂಪಲ್ ಅದು ಏನಂತ ಹೇಳ್ತೀನಿ. ಓಕೆ, ನಾನು ಕನ್ಸ್ಟ್ರಕ್ಷನ್ ಏನು ಮಾಡ್ತೀನಿ, ಓ ಪಾಯಿಂಟ್ ಇಂದ ಒಂದು ಲೈನು ಪ್ಯಾರಲಲ್ ಆಗಿ ಪಾಸ್ ಆಗಂಗೆ ತಗೊಂತೀನಿ. ಓಕೆ, ನಾನೇನು ಮಾಡ್ತೀನಿ, EF ಅಂತ ಒಂದು ಲೈನ್ನ ಓಕೆ ಪ್ಯಾರಲಲ್ ಟು CD ತಗೊಂತೀನಿ. ಅದು ಎಲ್ಲಿಂದ ಪಾಸ್ ಆಗಬೇಕು, ಓ ಇಂದ ಪಾಸ್ ಆಗಬೇಕು. ಓಕೆ, ಆ ಥರ ತಗೊಂತೀನಿ. ಸೊ ಅದೇ ಕನ್ಸ್ಟ್ರಕ್ಷನ್ ನಾವು ಬರಿಬೇಕು. ಓಕೆ, ಡ್ರಾ ಎ ಲೈನ್ EF ಓಕೆ ಪಾಸಿಂಗ್ ಥ್ರೂ O such that EF parallel to CD. ಓಕೆನಾ, ಇದು ಬರಿಬೇಕು. ಆಮೇಲೆ ಈ ಗಿವನ್ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಆಯ್ತಲ್ಲ, ಈ ಪ್ರೂಫ್ ನೋಡೋಣ. ಈ ನೀವು ಪ್ರೂಫ್ ನೋಡಿದ್ರೆ ಕೊಟ್ಟಿರೋದೇನು, EF ಪ್ಯಾರಲಲ್ ಟು CD. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಅಲ್ಲ. ಓಕೆ, ಅವನಿಗೆ ಗಿವನ್ ಕನ್ಸ್ಟ್ರಕ್ಷನ್ ಇಂದ ಬಂದಿರೋದು. ಇದು ಎಲ್ಲಿಂದ ಬಂತು, ಬೈ ಕನ್ಸ್ಟ್ರಕ್ಷನ್ ಇಂದ. ಓಕೆ, ಈಗ ನೀವು ನೋಡಿದ್ರೆ ಈಗ ನಮಗೇನು ಗೊತ್ತು, AB ಪ್ಯಾರಲಲ್ ಟು DC ಅಂತ ಗೊತ್ತಾ. ಓಕೆ, ನಾವು ಇಲ್ಲೇನು ಮಾಡೋಣ, ಕನ್ಸ್ಟ್ರಕ್ಷನ್ EF ಪ್ಯಾರಲಲ್ ಟು DC ಅಂತ ತಗೊಳ್ಳೋಣ. ಓಕೆ, CD ಅಂದ್ರೆ ಒಂದೇ, DC ಅಂದ್ರೆ ಒಂದೇ. ಓಕೆ, EF ಪ್ಯಾರಲಲ್ ಟು DC, EF ಪ್ಯಾರಲಲ್ ಟು DC ಬರೆಯೋಣ. ಇಲ್ಲಿ ಕೂಡ EF ಪ್ಯಾರಲಲ್ ಟು DC. ಈಗ ನಮಗೆ ಗಿವನ್ ಏನು, AB ಪ್ಯಾರಲಲ್ ಟು DC. ಓಕೆ, ಇದೇನಿದು ಗಿವನ್. ಓಕೆ, ಈಗ ನೀವು ನೋಡಿದ್ರೆ ಫ್ರಮ್ 192 ಏನು ಬರಿಬೋದು ನಾನು, ಫ್ರಮ್ 192 ನೋಡ್ರಿ RHS ಈಕ್ವಲ್ ಇದೆ ತಾನೆ, ಅವಾಗೇನು LHS ಕೂಡ ಈಕ್ವಲ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ RHS ಈಕ್ವಲ್ ಇದ್ರೆ LHS ಈಕ್ವಲ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಪ್ಯಾರಲಲ್ ಆಗುತ್ತೆ. ಸೊ ಅವಾಗೇನು EF ಬಂದು AB ಕೂಡ ಪ್ಯಾರಲಲ್ ಆಗುತ್ತೆ. ಇದು ಈಕ್ವೇಶನ್ 3 ಆಗುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. EF ಪ್ಯಾರಲಲ್ ಟು CD ಅಂತ ಕನ್ಸ್ಟ್ರಕ್ಷನ್ ಅಲ್ಲಿ ತಗೊಂಡಿನಿ, EF ಪ್ಯಾರಲಲ್ ಟು DC ಅಂತ ತಗೊಂಡಿನಿ. ಓಕೆ, ಇವರಿಬ್ರು ಪ್ಯಾರಲಲ್. ಆಮೇಲೆ AB ಪ್ಯಾರಲಲ್ ಟು DC ಅಂದ್ರೆ ಇವರು 3 ಲೈನು ಪ್ಯಾರಲಲ್ ಆಗ್ತಾರೆ. EF ಬಂದ್ಬಿಟ್ಟು DCಗೂ ಪ್ಯಾರಲಲ್, ABಗೂ ಪ್ಯಾರಲಲ್. ಓಕೆ, ಈಗ ಫಸ್ಟ್ ಏನ್ ನಾವು ತಗೊಂಡಿರೋದು, EF ಪ್ಯಾರಲಲ್ ಟು DC. ಓಕೆ, ಈಗ ನೀವು ನೋಡಿದ್ರೆ EF ಪ್ಯಾರಲಲ್ ಟು DC ಅಂದ್ರೆ ಒಂದೇ, EO ಪ್ಯಾರಲಲ್ ಟು DC ಬರಿಬೋದಾ ನಾನು, EO ಪ್ಯಾರಲಲ್ ಟು DC ಅಂತ ಬರಿಬೋದಾ, ಏನ್ ತಪ್ಪೇನಿಲ್ಲ ತಾನೆ. ಈಗ ನೀವು ನೋಡಿದ್ರೆ EF ಪ್ಯಾರಲಲ್ ಟು DC ಅಂದ್ರೆ ಒಂದೇ, EO ಪ್ಯಾರಲಲ್ ಟು DC ಅಂದ್ರೆ ಒಂದೇ. ಓಕೆ, ಆ ಟ್ರಯಾಂಗಲ್ ನಾನು ಸಪರೇಟ್ ಆಗಿ ಬರೀತೀನಿ. ಓಕೆ, ಟ್ರಯಾಂಗಲ್ ಯಾವುದು, ADC. ಈಗ ನೋಡ್ರಿ ADC ಬರೆದ್ರೆ ಟ್ರಯಾಂಗಲ್. ಓಕೆ, ಇದೇನಿದು EO. ಓಕೆ, ನಮ್ಗೆ ಏನ್ ಗೊತ್ತು, EO ಪ್ಯಾರಲಲ್ ಟು DC ಅಂತ ಗೊತ್ತು. ಓಕೆ, ಯಾಕಂದ್ರೆ EF ಪ್ಯಾರಲಲ್ ಟು DC ಅಂದ್ರೆ EO ಪ್ಯಾರಲಲ್ ಟು DC. ಈಗ ನಾನು BPT ಇದಕ್ಕೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬೈ
ಬಿ ಪಿ ಟಿ ಓಕೆ ಏನು ಬರಿಬೋದು ನಾನು ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಎ ಒ ಬೈ ಓ ಸಿ ಅಂತ ಬರಿಬೋದು. ಎ ಒ ಬೈ ಓ ಸಿ ಅಂತ ಬರಿಬೋದು. ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಎ ಒ ಬೈ ಓ ಸಿ ಅಂತ ಬರಿಬೋದು. ಓಕೆ, ಇದನ್ನು ನಾನು ಈಕ್ವೇಶನ್ 4 ಅಂತ ಕರಿತೀನಿ. ಓಕೆನಾ, ಈಗ ಬಿ ಪಿ ಟಿ ಅಂತ ಬಂತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಈ ಟ್ರ್ಯಾಂಗಲ್ ತೊಗೊಂಡಿದ್ದೇನು ಎ ಡಿ ಸಿ ತಾನೆ. ಈಗ ನೆಕ್ಸ್ಟ್ ಟ್ರ್ಯಾಂಗಲ್ ಏನು ತೊಗೊತೀನಿ, ಎ ಡಿ ಬಿ ತೊಗೊತೀನಿ. ಓಕೆ, ಇಲ್ಲಿ ಸಪ್ರೇಟ್ ಆಗಿ ಬರೀತೀನಿ, ಅರ್ಥ ಆಗಲಿ ಅಂತ. ಏನು ತೊಗೊತೀನಿ ಅದು, ಇದು ಎ ಬಿ ಡಿ. ಓಕೆ, ಇಲ್ಲಿ ಯಾವ ಟ್ರ್ಯಾಂಗಲ್ ತೊಗೊಂಡಿದೆ, ಇನ್ ಟ್ರ್ಯಾಂಗಲ್ ಎ ಡಿ ಸಿ ತೊಗೊಂಡಿದೆ. ಈಗ ಏನು ತೊಗೊತೀನಿ, ಇನ್ ಟ್ರ್ಯಾಂಗಲ್ ಎ ಬಿ ಡಿ ತೊಗೊತೀನಿ. ಓಕೆ, ಈಗ ನೀವು ನೋಡಿದ್ರೆ ಎ ಬಿ ಡಿ ಟ್ರ್ಯಾಂಗಲ್ ತೊಗೊಂಡ್ರೆ ಓಕೆ, ಇಲ್ಲೇನು ಇ ಒ ಇಲ್ಲಿದೆ, ಇ ಒ. ಈಗ ನಾನು ಆಲ್ರೆಡಿ ನೋಡ್ರಿ ಇ ಎಫ್ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಿದೆ ಅಂತಾನೆ. ಇ ಎಫ್ ಪ್ಯಾರಲಲ್ ಟು ಎ ಬಿ ಅಂದ್ರೂ ಒಂದೇ, ಇ ಒ ಪ್ಯಾರಲಲ್ ಟು ಎ ಬಿ ಅಂದ್ರೂ ಒಂದೇ. ಓಕೆ, ಸೊ ಇ ಒ ಪ್ಯಾರಲಲ್ ಟು ಎ ಬಿ ಅಂತ ಬರಿಬೋದು. ಇ ಒ ಪ್ಯಾರಲಲ್ ಟು ಎ ಬಿ ಅಂದ್ರೆ ಇದು ಬಿ ಪಿ ಟಿ ಅಪ್ಲೈ ಮಾಡ್ಬೋದಾ? ಬಿ ಪಿ ಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಡಿ ಡಿವೈಡೆಡ್ ಬೈ ಇ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಒ ಡಿವೈಡೆಡ್ ಬೈ ಒ ಬಿ ಆಗುತ್ತೆ. ಓಕೆ, ಈಗ ನೋಡ್ರಿ ಇದು ಎಲ್ಲಿಂದ ಬಂತಿದ್ದು, ಬೈ ಬಿ ಪಿ ಟಿ ಇಂದ. ಓಕೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಡಿ ಬೈ ಇ ಎ ಇಸ್ ಈಕ್ವಲ್ ಟು ಡಿ ಒ ಬೈ ಒ ಬಿ ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಡಿ ನ ನಾನು ಇ ಡಿ ಅಂತ ಬರಿಬೋದಾ? ಎರಡು ಸೇಮ್, ಡಿ ಅಂದ್ರೂ ಒಂದೇ, ಇ ಡಿ ಅಂದ್ರೂ ಒಂದೇ, ಇ ಎ ಅಂದ್ರೂ ಒಂದೇ, ಎ ಇ ಅಂದ್ರೂ ಒಂದೇ. ಓಕೆ, ಅದು ಎದಕ್ಕೆ ಹಂಗೆ ಬರ್ದೆ ಅಂತ ಹೇಳ್ತೀನಿ ನೆಕ್ಸ್ಟ್. ಈಗ ಡಿ ಒನ ನಾನು ಡಿ ಒ ಅಂತ ಬರಿತೀನಿ, ಒ ಬಿನ ನಾನು ಬಿ ಒ ಅಂತ ಬರಿಬೋದಾ? ಓಕೆ, ಸೊ ಒ ಬಿನ ನಾನು ಬಿ ಒ ಅಂತ ಬರ್ದೆ. ಓಕೆ, ಈಗ ಉಲ್ಟಾ ಬರೆದ್ರೆ ಎ ಇ ಮೇಲೆ ಹೋಯ್ತು ಅನ್ಕೊಳ್ಳೋಣ. ಓಕೆ, ಇ ಡಿ ಕೆಳಗಡೆ ಬಂದ್ರೆ ಓಕೆ, ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಇದು ಕೂಡ ರೆಸಿಪ್ರೋಕಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಬಿ ಒ ಬೈ ಡಿ ಒ ಆಗುತ್ತೆ. ಇದು ನಾನು ಈಕ್ವೇಶನ್ 5 ಅಂತ ಕರಿತೀನಿ. ಓಕೆ, ಈಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಎದಕ್ಕೆ ಹಂಗೆ ಮಾಡಿದೆ ಅಂದ್ರೆ ಇಲ್ಲಿ ನೋಡ್ರಿ, ನನಗೆ ಏನು ಬೇಕಿಲ್ಲಿ ಎ ಇ ಬೈ ಇ ಡಿ ಇದೆ ತಾನೆ. ಸೊ ನಾನು ಅದಕ್ಕೆ ಎ ಇ ಬೈ ಇ ಡಿ ಅಂತ ಬರ್ಕೊಂಡ್ರೆ, ಇ ಎ ಬಂದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಇ ಎನ ನಾನು ಎ ಇ ಅಂತ ಬರ್ಕೊಂಡೆ, ಡಿ ನ ಇ ಡಿ ಅಂತ ಬರ್ಕೊಂಡೆ. ಯಾಕಂದ್ರೆ ಇಲ್ಲಿ ಇರೋದು ಎ ಇ ಮತ್ತೆ ಇ ಡಿ. ಓಕೆನಾ, ಸೊ ಅದಕ್ಕೆ ಇ ಎನ ಎ ಇ ಅಂತ ಬರ್ದೆ, ಡಿ ನ ಇ ಡಿ ಅಂತ ಬರ್ದೆ. ಆಮೇಲೆ ರೆಸಿಪ್ರೋಕಲ್ ಮಾಡಿದ್ರೆ ನನಗೆ ಇದು ಬಂತು. ಓಕೆ, ಇಲ್ಲಿ ಏನ್ ಬರ್ದೆ, ಒ ಬಿ ನ ಬಿ ಒ ಅಂತ ಯಾಕೆ ಬರ್ದೆ ಅಂದ್ರೆ ಇಲ್ಲಿ ಎಲ್ಲವೂ ನೋಡ್ರಿ ಎ ಒ ಬಿ ಒ ಸಿ ಒ ಡಿ ಒ ಅಂತಿದೆ, ಅದಕ್ಕೋಸ್ಕರ ಆ ತರ ಚೇಂಜ್ ಮಾಡಿದೆ. ಓಕೆ, ಈಗ ನೀವು ನೋಡಿದ್ರೆ ಈಕ್ವೇಶನ್ 4, 5 ನೋಡ್ರೆ ಎಲ್ ಎಚ್ ಎಸ್ ಸೇಮ್ ಇದೆ. ಅವಾಗೇನು ಆರ್ ಎಚ್ ಎಸ್ ಸೇಮ್ ಬರಿಬೋದು ತಾನೆ. ಫ್ರಮ್ 4 and 5 ಓಕೆ, ಏನು ಬರಿಬೋದು, ಎ ಒ ಬೈ ಒ ಸಿ ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ. ಓಕೆ, ಇಲ್ಲಿ ಕೂಡ ನಾನೇನು ಚೇಂಜ್ ಮಾಡ್ತೀನಿ, ಎ ಒ ಬೈ ಒ ಸಿನ ನಾನು ಸಿ ಒ ಅಂತ ಬರಿತೀನಿ, ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ. ಓಕೆ, ನಾನು ಏನು ಪ್ರೂವ್ ಮಾಡ್ಬೇಕಿಲ್ಲಿ, ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ. ಈಗ ನೀವೇ ನೋಡ್ರಿ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ, ಇದು ಕೆಳಗೆ ಬರುತ್ತೆ, ಇದು ಮೇಲೆ ಹೋಗುತ್ತೆ. ಸೊ ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು, ಇದು ಕೆಳಗಡೆ ಬಂದ್ರೆ ಇದು ಮೇಲೆ ಹೋದ್ರೆ ಸಿ ಒ ಬೈ ಡಿ ಒ ಆಯಿತು. ಓಕೆ, ಸೊ ನಮಗೆ ಅದೇ ತಾನೇ ಪ್ರೂವ್ ಮಾಡಬೇಕಾಗಿದ್ದು.